ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ವಿಚು ಬೆಳಗಾಂ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ಈಗ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗಿದೆ. ಅದರಲ್ಲಿ NC ಅಂತ ಬಂದವರು ಅಂದರೆ ನಾಟ್ ಕ್ಲಿಯರ್ಡ್ ಅಥವಾ ನಾಟ್ ಕಂಪ್ಲೀಟೆಡ್ ಅಂತ ಬಂದ ವಿದ್ಯಾರ್ಥಿಗಳು KCET ಎಕ್ಸಾಮ್ ಬರೀಬಹುದಾ, ಹಾಗೆ ಅದರ ಪ್ರೊಸೀಜರ್ ಏನಿರುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಅದಕ್ಕೆ ಈ ವಿಡಿಯೋದ್ರಲ್ಲಿ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಈಗ ನಿಮ್ಮ ರಿಸಲ್ಟಲ್ಲಿ NC ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದರೂ ಕೂಡ ನೀವು KCET ಎಕ್ಸಾಮ್ ಬರೀಬೋದು. ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದ್ದೆ, ಹಾಗೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ KCET ಎಕ್ಸಾಮ್ ಕೂಡ ನೀವು ಕಂಪ್ಲೀಟ್ ಮಾಡ್ಬೋದು. ಆದರೆ ಅದಕ್ಕಿಂತ ಫಸ್ಟ್ ನೀವು ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ನ ನೀವು ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. April 17 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಬೇಗನೆ ಯಾರ್ಯಾರಿಗೆ NC ಬಂದಿದೆ, ಹಾಗೆ ಫೇಲ್ ಬಂದಿದೆ, ಹಾಗೆ ಮಾರ್ಕ್ಸ್ ಯಾರಿಗೆ ಸ್ಯಾಟಿಸ್ಫೈ ಆಗಿರಲ್ಲ ಅವರೆಲ್ಲ ಕೂಡ ಈ ಸೆಕೆಂಡ್ ಬೋರ್ಡ್ ಎಕ್ಸಾಮ್ನ ಬರೀಬೋದು. ಸೊ ಲಾಸ್ಟ್ ಡೇಟ್ ಬಂದು April 17 ಇರುತ್ತೆ. ಅದಕ್ಕಿಂತ ಮೊದಲೇ ಈಗ ಯಾವ ಸಬ್ಜೆಕ್ಟಲ್ಲಿ ನಾಟ್ ಕಂಪ್ಲೀಟೆಡ್ ಅಥವಾ ಫೇಲ್ ಅಂತ ಬಂದಿದೆ ಅದಕ್ಕೆ ಅಪ್ಲೈ ಮಾಡಿ. ಈಗ ಸಬ್ಜೆಕ್ಟ್ ಎಕ್ಸಾಮ್ಗೆ ಅಪ್ಲೈ ಮಾಡಿ, ಲೈಕ್ ಯಾರಿಗೆ NC ಬಂದಿದೆ ಅವ್ರಿಗೆ ಯಾವ ಸಬ್ಜೆಕ್ಟ್ ಬಂದಿದೆ ಅದನ್ನು ಅಪ್ಲೈ ಮಾಡಿ. ಎಲ್ಲ ಸಬ್ಜೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಯಾವ ಸಬ್ಜೆಕ್ಟ್ NC ಅಂತ ಬಂದಿದೆ ಅಥವಾ ಯಾವ ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ ಅಥವಾ ನಿಮಗೆ ಯಾವ ಸಬ್ಜೆಕ್ಟ್ ಮಾರ್ಕ್ಸ್ ತುಂಬಾ ಕಡಿಮೆ ಆಗಿದೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಅನಿಸುತ್ತೋ ಅವರು ಅಪ್ಲಿಕೇಶನ್ನ ಫಿಲ್ ಮಾಡಿ. ಫಸ್ಟ್ ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನಿಮಗೆ ಯಾವುದು NC ಅಂತ ಬಂದಿದೆ ಅದಕ್ಕೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆಯೋಕ್ಕೆ ಅಪ್ಲಿಕೇಶನ್ ಅಪ್ಲೈ ಮಾಡಿ. ನೆಕ್ಸ್ಟ್ KCET ಎಕ್ಸಾಮ್ ಬರೀರಿ. ಹಾಗೆ ನೆಕ್ಸ್ಟು ಸೆಕೆಂಡ್ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ April 24 ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಮ್ ಬರೆಯೋಕ್ಕೆ ನೀವು KCET ಆದ ತಕ್ಷಣ ಪ್ರಿಪೇರ್ ಆಗಿ ಸ್ಟೂಡೆಂಟ್ಸ್. ನೀವು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆದ್ರೂ ಕೂಡ ಕೌನ್ಸಿಲಿಂಗ್ನಲ್ಲಿ ಮೊದಲನೇ ರೌಂಡಿಂದನೇ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಂಡಲ್ಲೇ ಸೆಕೆಂಡ್ ಬೋರ್ಡ್ ಎಕ್ಸಾಮ್ಗೆ ಯಾರ್ಯಾರಿಗೆ NC ಬಂದಿದೆ ಅವ್ರು ಫಸ್ಟ್ ಅಪ್ಲೈ ಮಾಡಿ. ಹಾಗೆ KCET ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಬಾಯ್.